ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 4. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಅತ್ರ ಶೂರ ಮಹೇಶ್ವಾಸ, ಇಲ್ಲಿ ವೀರರು ಹಾಗೆ ಮಹಾನ್ ಬಿಲ್ಲುಗಾರರು. ಭೀಮಾರ್ಜುನ ಸಮಾಯುಧಿ, ಭೀಮಾರ್ಜುನರಿಗೆ ಸಮನಾಗಿರುವಂಥವರು. ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ, ಯುಯುಧಾನ, ವಿರಾಟ ಹಾಗೆ ದೃಪದರಂತಹ ಮಹಾನ್ ಯೋಧರು ಕೂಡ ಪಾಂಡವರ ಸೈನ್ಯದಲ್ಲಿದ್ದಾರೆ ಅಂತ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳ್ತಿದ್ದಾನೆ. ಯುಯುಧಾನ ಅಂದರೆ, ಯುಯುಧಾನನು ನಾರಾಯಣಿ ಸೇನೆಯ ಮುಖ್ಯಸ್ಥನಾಗಿರ್ತಾನೆ. ವಿರಾಟ, ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ವಿರಾಟ ರಾಜನ ಆಸ್ಥಾನದಲ್ಲಿ ಉಳ್ಕೊಂಡಿರ್ತಾರೆ. ದೃಪದ ಅಂದರೆ ದ್ರೌಪದಿಯ ತಂದೆ. ಇಂತಹ ಮಹಾನ್ ಯೋಧರು ಕೂಡ ಇದ್ದಾರೆ ಅಂತ ದುರ್ಯೋಧನನ್ನು ಹೇಳ್ತಿರೋದು. ದ್ರೋಣಾಚಾರ್ಯರು ಏನಾಗಿರ್ತಾರೆ, ಕೌರವರ ಸೇನಾಧಿಪತಿಯಾಗಿರ್ತಾರೆ. ಹಾಗೆ ಅವರು ಕೌರವರಿಗೆ, ಪಾಂಡವರಿಗೆ, ದೃಷ್ಟದ್ಯುಮ್ನನಿಗೆ ವಿದ್ಯೆ ಕಲಿಸಿದಂತಹ ಗುರುಗಳು ಕೂಡ ಹೌದು. ದ್ರೋಣಾಚಾರ್ಯರಿಗಿದ್ದ ಮಹಾನ್ ಶಕ್ತಿಯ ಮೇಲೆ ದೃಷ್ಟದ್ಯುಮ್ನ ಅಂಥ ದೊಡ್ಡ ತಡೆಯೇನೂ ಅಲ್ಲ. ಆದರೂ ದುರ್ಯೋಧನನು ಆತಂಕ ಪಡ್ತಿದ್ದಾನೆ ಅಂದರೆ ಯಾಕೆ? ಭೀಮಾರ್ಜುನರಿಗೆ ಸಮನಾಗಿರುವಂತಹ ಅನೇಕ ಮಹಾನ್ ಯೋಧರು ಕೂಡ ಪಾಂಡವರ ಸೈನ್ಯದಲ್ಲಿದ್ದರು. ಭೀಮಾರ್ಜುನರ ಶಕ್ತಿ ಏನಂತ ದುರ್ಯೋಧನನಿಗೆ ಅರಿವಿತ್ತು. ಅವರಿಗೆ ಸಮಾನರಾಗಿರುವಂಥವರು ಇನ್ನೂ ಇದ್ದಾರೆ ಅಂತ ಹೇಳಿದ್ರೆ ಕೌರವರ ಸೋಲು ಖಚಿತವಾಗ್ಬೋದು. ಅಂದರೆ ಅವ್ರ ಸೋಲು ಖಚಿತ ಆಗುತ್ತೆ ಅಂತ ಅವನಿಗೆ ಆತಂಕ ಆಗತ್ತೆ. ಇದರಿಂದ ಅವರ ಹೆಸರನ್ನು ಹೇಳ್ತಿರೋದು ದ್ರೋಣಾಚಾರ್ಯರಿಗೆ. ಇದನ್ನು ಶ್ಲೋಕ 4ರಲ್ಲಿ ಪ್ರಸ್ತಾಪಿಸಿದ್ದಾರೆ. ಹರೇ ಕೃಷ್ಣ.